ವರ್ಷದ 365 ದಿನಗಳಲ್ಲಿ ಮಳೆ, ಚಳಿ ಮತ್ತು ಗಾಳಿಯನ್ನು ಲೆಕ್ಕಿಸದೆ ಸೇನಾನಿಗಳಂತೆ ತಮ್ಮ ಪ್ರಾಣದ ಹಂಗನ ತೊರೆದು ದಿನನಿತ್ಯ ಕರ್ಮಯೋಗಿಗಳಾಗಿ ಪತ್ರಿಕಾ ವಿತರಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಬಜಗೂರು ಮಂಜುನಾಥ್ ತಿಳಿಸಿದರು. ನಗರದ ಹೋಟೆಲ್ ಶಿವಂ ಕೆಫೆಯ ಸಭಾಂಗಣದಲ್ಲಿ ತಾಲೂಕು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹೊಸ ವರ್ಷದ ಅಂಗವಾಗಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕಾ ವಿತರಕರಿಗೆ ಸ್ವೆಟರ್ ಮತ್ತು ಜರ್ಕಿನ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮತ್ತು ಆನ್ಲೈನ್ ಪಿಡಿಎಫ್ನಿಂದ ಪತ್ರಿಕೆಯ ಓದುಗರ ಸಂಖ್ಯೆ ಕಮ್ಮಿಯಾಗಿದ್ದು, ಅದರಲ್ಲಿ ಕೆಲವೇ ಜನ ಪತ್ರಿಕೆ ಓದುವರಲ್ಲಿ ನಿರಂತರವಾಗಿದ್ದಾರೆ. ಅದನ್ನು ಉಳಿಸುವಲ್ಲಿ ಪತ್ರಿಕಾ ವಿತರಕರು ಶ್ರಮ ಪಡುತ್ತಿದ್ದಾರೆ. ಪತ್ರಿಕಾ ಸಂಪಾದಕರು ಹೆಚ್ಚಿನ ಕಾಳಜಿಯನ್ನ ಪತ್ರಿಕೆ ವಿತರಕರ ಮೇಲೆ ಗಮನ ಹರಿಸಿದಾಗ ವಿತರಕರ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತವೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪತ್ರಿಕೆ ಸಂಪಾದಕರು ಕಾರ್ಯಪ್ರವೃತ್ತರಾಗಬೇಕಿದೆ ಎಂದು ತಿಳಿಸಿದರು. ಪ್ರೇರಣಾ ಸ್ಟಡಿ ಸೆಂಟರ್ನ ಭಾನುಪ್ರಕಾಶ್ ಮಾತನಾಡಿ, ಕೆಲವು ಓದುಗರು ನೀವುಗಳು ಸರಿಯಾಗಿ ಪತ್ರಿಕೆ ಹಾಕಿಲ್ಲ ಎಂಬ ಉದ್ದೇಶದಿಂದ ತಿಂಗಳಿಗೆ ನೀಡಬೇಕಾದ ಹಣವನ್ನು ಕಡಿಮೆ ರೂಪದಲ್ಲಿ ನೀಡುತ್ತಾ ವಿತರಕರಿಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಪತ್ರಿಕೆಗಳು ಮೊಬೈಲ್ ಬಳಕೆಯಿಂದ ಉಳಿಯುತ್ತವಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ. ಆದರೂ ಇಂದಿಗೂ ಮತ್ತು ಮುಂದಕ್ಕೂ ಪ್ರಿಂಟ್ ಮುದ್ರಣಕ್ಕೆ ಹೆಚ್ಚಿನ ಮಹತ್ವವಿರುತ್ತದೆ. ಓದುಗರು ಇದನ್ನು ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ಕಿವಿ ಮಾತು ಹೇಳಿದರು. ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಿಟಿ ಕುಮಾರ್ ಮಾತನಾಡಿ, ಸರ್ಕಾರ ಪತ್ರಿಕೆ ವಿತರಕರ ಆರೋಗ್ಯ ರಕ್ಷಣೆ, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕುಟುಂಬದ ನಿರ್ವಹಣೆಗೆ ಬೇಕಾದ ಸೌಲಭ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಒದಗಿಸಿದಾಗ ವಿತರಕರ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತವೆ. ಪತ್ರಿಕೆಗಳ ಸಂಪಾದಕರು, ಸಿಬ್ಬಂದಿ ಮತ್ತು ವರದಿಗಾರರಿಗೆ ನೀಡುವ ಸೌಲಭ್ಯಗಳನ್ನು ವಿತರಕರಿಗೂ ನೀಡಲು ಮುಂದಾದರೆ ವಿತರಕರ ಕುಟುಂಬಗಳು ಇನ್ನೂ ಹೆಚ್ಚಿನ ಕಾರ್ಯನಿರ್ವಹಿಸಲು ಪ್ರೇರಣೆ ನೀಡುವಂತಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಸದಸ್ಯರಾದ ಮಹೇಶ್ ಮತ್ತು ಲೋಕನಾಥ್ ಸಿಂಗ್, ಮುಖಂಡರಾದ ತಿಲಕ್ ಕುಮಾರ್, ಪ್ರಸನ್ನಕುಮಾರ್, ನೇತ್ರ ತಜ್ಞ ಆರ್ವಿ ಗೌಡ, ಅನ್ವರ್ ಪಾಷಾ, ಪತ್ರಕರ್ತರಾದ ಸಿದ್ದೇಶ್, ಮಿಥುನ್ ಮತ್ತು ರೋಹನ್ ರಾಜ್, ಹಿರಿಯ ವಿತರಕರ ಪಾಂಡಣ್ಣ, ಪದ್ಮಾ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು, ಮುಖಂಡರು ಹಾಗೂ ವಿತರಕರು ಹಾಜರಿದ್ದರು. ವರದಿ ಮಂಜು ಗುರುಗದಹಳ್ಳಿ. ವರ್ಷದ 365 ದಿನಗಳಲ್ಲಿ ಮಳೆ, ಚಳಿ ಮತ್ತು ಗಾಳಿಯನ್ನು ಲೆಕ್ಕಿಸದೆ ಸೇನಾನಿಗಳಂತೆ ತಮ್ಮ ಪ್ರಾಣದ ಹಂಗನ ತೊರೆದು ದಿನನಿತ್ಯ ಕರ್ಮಯೋಗಿಗಳಾಗಿ ಪತ್ರಿಕಾ ವಿತರಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಬಜಗೂರು ಮಂಜುನಾಥ್ ತಿಳಿಸಿದರು. ನಗರದ ಹೋಟೆಲ್ ಶಿವಂ ಕೆಫೆಯ ಸಭಾಂಗಣದಲ್ಲಿ ತಾಲೂಕು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹೊಸ ವರ್ಷದ ಅಂಗವಾಗಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕಾ ವಿತರಕರಿಗೆ ಸ್ವೆಟರ್ ಮತ್ತು ಜರ್ಕಿನ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮತ್ತು ಆನ್ಲೈನ್ ಪಿಡಿಎಫ್ನಿಂದ ಪತ್ರಿಕೆಯ ಓದುಗರ ಸಂಖ್ಯೆ ಕಮ್ಮಿಯಾಗಿದ್ದು, ಅದರಲ್ಲಿ ಕೆಲವೇ ಜನ ಪತ್ರಿಕೆ ಓದುವರಲ್ಲಿ ನಿರಂತರವಾಗಿದ್ದಾರೆ. ಅದನ್ನು ಉಳಿಸುವಲ್ಲಿ ಪತ್ರಿಕಾ ವಿತರಕರು ಶ್ರಮ ಪಡುತ್ತಿದ್ದಾರೆ. ಪತ್ರಿಕಾ ಸಂಪಾದಕರು ಹೆಚ್ಚಿನ ಕಾಳಜಿಯನ್ನ ಪತ್ರಿಕೆ ವಿತರಕರ ಮೇಲೆ ಗಮನ ಹರಿಸಿದಾಗ ವಿತರಕರ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತವೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪತ್ರಿಕೆ ಸಂಪಾದಕರು ಕಾರ್ಯಪ್ರವೃತ್ತರಾಗಬೇಕಿದೆ ಎಂದು ತಿಳಿಸಿದರು. ಪ್ರೇರಣಾ ಸ್ಟಡಿ ಸೆಂಟರ್ನ ಭಾನುಪ್ರಕಾಶ್ ಮಾತನಾಡಿ, ಕೆಲವು ಓದುಗರು ನೀವುಗಳು ಸರಿಯಾಗಿ ಪತ್ರಿಕೆ ಹಾಕಿಲ್ಲ ಎಂಬ ಉದ್ದೇಶದಿಂದ ತಿಂಗಳಿಗೆ ನೀಡಬೇಕಾದ ಹಣವನ್ನು ಕಡಿಮೆ ರೂಪದಲ್ಲಿ ನೀಡುತ್ತಾ ವಿತರಕರಿಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಪತ್ರಿಕೆಗಳು ಮೊಬೈಲ್ ಬಳಕೆಯಿಂದ ಉಳಿಯುತ್ತವಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ. ಆದರೂ ಇಂದಿಗೂ ಮತ್ತು ಮುಂದಕ್ಕೂ ಪ್ರಿಂಟ್ ಮುದ್ರಣಕ್ಕೆ ಹೆಚ್ಚಿನ ಮಹತ್ವವಿರುತ್ತದೆ. ಓದುಗರು ಇದನ್ನು ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದು ಕಿವಿ ಮಾತು ಹೇಳಿದರು. ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಿಟಿ ಕುಮಾರ್ ಮಾತನಾಡಿ, ಸರ್ಕಾರ ಪತ್ರಿಕೆ ವಿತರಕರ ಆರೋಗ್ಯ ರಕ್ಷಣೆ, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕುಟುಂಬದ ನಿರ್ವಹಣೆಗೆ ಬೇಕಾದ ಸೌಲಭ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಒದಗಿಸಿದಾಗ ವಿತರಕರ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತವೆ. ಪತ್ರಿಕೆಗಳ ಸಂಪಾದಕರು, ಸಿಬ್ಬಂದಿ ಮತ್ತು ವರದಿಗಾರರಿಗೆ ನೀಡುವ ಸೌಲಭ್ಯಗಳನ್ನು ವಿತರಕರಿಗೂ ನೀಡಲು ಮುಂದಾದರೆ ವಿತರಕರ ಕುಟುಂಬಗಳು ಇನ್ನೂ ಹೆಚ್ಚಿನ ಕಾರ್ಯನಿರ್ವಹಿಸಲು ಪ್ರೇರಣೆ ನೀಡುವಂತಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಸದಸ್ಯರಾದ ಮಹೇಶ್ ಮತ್ತು ಲೋಕನಾಥ್ ಸಿಂಗ್, ಮುಖಂಡರಾದ ತಿಲಕ್ ಕುಮಾರ್, ಪ್ರಸನ್ನಕುಮಾರ್, ನೇತ್ರ ತಜ್ಞ ಆರ್ವಿ ಗೌಡ, ಅನ್ವರ್ ಪಾಷಾ, ಪತ್ರಕರ್ತರಾದ ಸಿದ್ದೇಶ್, ಮಿಥುನ್ ಮತ್ತು ರೋಹನ್ ರಾಜ್, ಹಿರಿಯ ವಿತರಕರ ಪಾಂಡಣ್ಣ, ಪದ್ಮಾ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು, ಮುಖಂಡರು ಹಾಗೂ ವಿತರಕರು ಹಾಜರಿದ್ದರು. ವರದಿ ಮಂಜು ಗುರುಗದಹಳ್ಳಿ. ಈಗ ನಮ್ಮ ಜರ್ಕಿನ್ ವಿತರಣಾ ಕಾರ್ಯಕ್ರಮ